ಸಿದ್ಧವಾ ಯಾಕೆ ಏನಾಯ್ತು? ಈ ಗಾಳಿಪಟದಲ್ಲಿ ನನ್ನ ಫ್ರೆಂಡ್ ಹೆಸರು ಇದೆ. ನೀನ್ ಯಾಕೆ ತಗೊಂಡ್ ಬಂದೆ? ನನ್ನ ಗಾಳಿಪಟ ಅವ್ರ ಗಾಳಿಪಟ ಎಕ್ಸ್ಚೇಂಜ್ ಆಗೋಯ್ತು. ನಂಗೆ ಗೊತ್ತೇ ಆಗ್ಲಿಲ್ಲ. ಹಾಗಿದ್ರೆ ನಿನ್ ಗಾಳಿಪಟ ನನ್ನ ಫ್ರೆಂಡ್ ಹತ್ರ ಇದೆಯಾ? ಅದ್ರಲ್ಲಿ ನಿನ್ ಹೆಸರು ಇದೆಯಾ? ಸಿದ್ಧವ ನನ್ನ ಫ್ರೆಂಡಿಗೆ ಹಾರ್ಟ್ ಕೊಟ್ಟಿಯಾ? ಸಿಹಿ, ನಾವು ಆಚೆ ಹೋಗ್ತಿದ್ದೀವಿ, ಬೇಗ ರೆಡಿ ಆಗು. ನೋಡ್, ನನ್ನ ಫ್ರೆಂಡ್ ಬಗ್ಗೆ ಕೇಳಿದ್ರೆ ನೀನ್ ಬೇರೆ ಮಾತಾಡ್ತೀಯ. ಹೌದು, ಹಾರ್ಟ್ ಕೊಟ್ಟೆ. ಹೌದಾ? ನನ್ನ ಫ್ರೆಂಡ್ಗೆ ಹಾರ್ಟ್ ಕೊಟ್ಬಿಟ್ಲು. ನನ್ನ ಫ್ರೆಂಡ್ಗೆ ಹಾರ್ಟ್ ಕೊಟ್ಬಿಟ್ಲು. ಆ ಹಾರ್ಟ್ ಶೇಪಿನ ಎಲ್ಲುಂಡೆ ಅವ್ರಿಗೆ ಸಿಕ್ತು ಅಷ್ಟೇ. ಥ್ಯಾಂಕ್ಸ್ ಇದವ. ನಾನು ಮಾಡಿರೋ ಎಳ್ಳುಂಡೆ ನನ್ನ ಫ್ರೆಂಡಿಗೆ ಸಿಕ್ತಲ್ವಾ, ನನ್ಗೆ ಅದೇ ಖುಷಿ. ರಾಮ, ಇವಳು ಮನಸ್ಸಿಂದ ರಾಮ್ನ ದೂರ ಮಾಡಲೇಬೇಕು. ಈ ಪ್ರಯತ್ನದಲ್ಲಿ ನನ್ನ ಜೊತೆ ಇರು ಪ್ಲೀಸ್. ಅಯ್ಯೋ ಭಗವಂತ, ಇವಳು ಆಫೀಸ್ಗೆ ಹೋಗಕ್ ಮುಂಚೆನೆ ಬರ್ಬೇಕು ಅಂತ ತಿಂಡಿನೂ ತಿಂದೆ, ಹಾಗೆ ಬಂದೆ. ಅಲ್ಲ, ಅಂತದ್ ಏನಿರುತ್ತೆ ಆಫೀಸಲ್ಲಿ? ಅಯ್ಯಪ್ಪ. ಅವಳು ಆಫೀಸ್ಗೆ ಹೋಗಿಲ್ಲಮ್ಮ, ಮಗುನ್ ಕರ್ಕೊಂಡು ಎಲ್ಲ ಹೊರಗಡೆ ಹೋಗಿದ್ದಾಳೆ. ನಮ್ದು ಹಣೆ ಬರ ನೋಡಿ, ಒಂದ್ ದಾರಿಗೆ ಸುಂಕ ಇಲ್ಲ ಅಂತಾರಲ್ಲ, ಇದೆ. ಆದ್ರೆ ನಾನ್ ಸುಂಕ ಕಟ್ಟಿ ಬಂದಿದ್ದೀನಿ. ಎಷ್ಟ್ ಹೇಳಿ ಆಟೋ ಚಾರ್ಜು? 70 ರೂಪಾಯಿ. ನೀರ್ ಕೊಡ್ಲಾ? ಕೇಳ್ತೀರಲ್ಲ, ಸ್ವಲ್ಪ ತಿಂಡಿನೂ ಇದ್ರೆ ಕೊಡಿ. ಹಲೋ, ಬಾಪ ಇಲ್ಲಿ. ಯಾರು ಬೇಕಾಗಿತ್ತಪ್ಪ? ಸೀತಾರ್ ಮನೆ ಇದ್ದಾನೆ. ಹೌದು, ಅದೇ ಮನೆ. ಏನಾಗಬೇಕಾಗಿತ್ತು? ಮೇಡಮ್, ಅವ್ರಿಗೆ ಒಂದು ಕೊರಿಯರ್ ಬಂದಿತ್ತು. ಓ, ನನಗೆ ಕೊಡಿಲಿ. ಕೊಡಪ್ಪ, ನಾನು ಅವ್ರ ಅತ್ತಿಗೆ. ಕೊಡಪ್ಪ, ಅವ್ರ ಅತ್ಕೇನೆ ಅವರು. ಮೇಡಮ್, ಇಲ್ಲೊಂದು ಸೈನ್. ಇಲ್ಲ. ಏನದು? ಅಯ್ಯೋ ಅಜ್ಜಿ, ಬ್ಯಾಂಕ್ ಸೀಲ್ ಎಲ್ಲ ಇದೆ. ಇರಿ, ನೋಡ್ತೀನಿ. ಅಯ್ಯೋ ದೇವ್ರೆ, ಮುಗ್ದೇ ಹೋಯ್ತು. ಅಯ್ಯೋ, ಅಂತದ್ದೇನಿದೆ ಅಮ್ಮ ಅದ್ರಲ್ಲಿ? ನಾನ್ ಸಾರಿ ಹೇಳ್ದೆ ಅಜ್ಜಿ, ಆದ್ರೆ ಸೀತಾ ನನ್ ಮಾತನ್ನ ಕಿವಿಗೆ ಹಾಕೊಳ್ಳೋಕೆ ರೆಡಿ ಇಲ್ಲ. ಈಗ ನೋಡಿ, ಬ್ಯಾಂಕ್ನವರು ಮನೇನ ಜಪ್ತಿ ಮಾಡ್ತೀವಿ ಅಂತ ನೋಟಿಸ್ ಕಳ್ಸಿದ್ದಾರೆ. ಅಯ್ಯೋ, ಇನ್ನೇನ್ ಗತಿ? ಸೀತಾ ಬೇರೆ ಮನೇಲಿಲ್ಲ, ಆಚೆ ಹೋಗಿದ್ದಾಳೆ. ಹೊಡೆದು ಗುಡ್ಡೆ ಹಾಕೋದಿರುತ್ತೆ ನೋಡಿ, ಅದಕ್ಕೆ ಹೋಗಿದ್ದಾಳೆ. ಅಲ್ಲಮ್ಮ, ಅವಳು. ಅಯ್ಯೋ ತಾತ, ನೀವು ಸುಮ್ನೆ ಇರಿ. ನೀವಿಬ್ರು ಅವಳು ಏನ್ ಮಾಡಿದ್ರು ಸರಿ ಅಂತ ಹೇಳ್ತೀರಾ? ಅಲ್ಲ, ನೀವೇ ಸ್ವಲ್ಪ ಮನೆ ವಿಷಯದಲ್ಲಿ ಅವಳಿಗೆ ಬುದ್ಧಿ ಹೇಳ್ಬಾರ್ದಾ? ಯಾರಾದ್ರೂ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡ್ತಾರ? ಸರಿ, ಅದನ್ನ ಕೊಡು, ನಾನು ಕೊಡ್ತೀನಿ ಅವಳಿಗೆ. ಬೇಕಾಗಿಲ್ಲ, ನಾನೇ ಕೊಡ್ತೀನಿ ನಾನು. ಅಲ್ಲ, ಈ ಸೀತನ್ ಮನೆಗೆ ನೋಟಿಸ್ ಯಾಕೆ ಬಂದಿದೆ? ಓ, ನಿಮ್ದೊಂದು ಹಾಳು ಮರವು.
ಸೀತಮ್ಮ ನಿನ್ ಸರ್ಪ್ರೈಸ್ ಸೂಪರ್ ಆಗಿದೆ. ಖುಷಿ ಆಯ್ತಾ ನಿನಗೆ? ಫುಲ್ ಖುಷಿ ಸೀತಮ್ಮ. ನಂಗೆ ಇಲ್ಲಿ ಆಟ ಆಡೋದ್ರಿಂದ ಫುಲ್ ಇಷ್ಟ. ಥ್ಯಾಂಕ್ ಯು ಸೀತಮ್ಮ. ನಿಧಾನ ನಿಧಾನ. ಸಿಹಿ ಫೈನಲಿ ಖುಷಿ ಆದ್ಲಲ್ಲ. ಈಗ ಆಟೋಡೋಗುವಾಗಂತೂ ಅವಳಿಗೆ ನೆನಪಾಗಲ್ಲ. ಹೀಗೆ ಬೇರೆ ವಿಷಯದಲ್ಲಿ ಎಂಗೇಜ್ ಆಗಿದ್ರೆ ನಿಧಾನಕ್ಕೆ ರಾಮ್ನ ಮರೀತಾಳೆ. ಅಷ್ಟಾದ್ರೆ ಸಾಕಪ್ಪ. ಹತ್ತು ಸತಿ ಫೋನ್ ಮಾಡಿದ್ರು ಒಂದ್ಸತಿನೂ ಫೋನೇ ತೆಗಿಯಲ್ಲ ಅಂತಾಳಲ್ರಿ ಇವಳು. ನಮ್ ಕರ್ಮ. ಏನೇ ನಿನ್ ಗೋಳು? ಅಯ್ಯಯ್ಯ, ಅಲ್ಲ ರೀ, ಮನೆಗೆ ಹೋದ್ರೆ ಮನೆಯಲ್ಲೂ ಇಲ್ಲ, ಫೋನ್ ಮಾಡಿದ್ರೆ ತೆಗಿಯೋದು ಇಲ್ಲ. ಇವಳಿಗೆ ವಿಷಯ ತಿಳಿಸೋದಂಗೆ ಇಷ್ಟೊಂದು ಬೇಜವಾಬ್ದಾರಿ ನಾ ನಿಮ್ ತಂಗಿಗೆ. ಜೊತೆಗೆ ಆ ತನ್ನ ಸಿಹಿ ಬೇರೆ. ಸೀತಾ ಅವಳ ಜೊತೆ ಅದು ಹೇಗೆ ಹೇಳ್ತಾಳೋ ಏನೋ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗ ಹೇಗಿದ್ರು ಆಫೀಸ್ ಹೋಗ್ತಿದೀವಲ್ಲ, ಅಲ್ಲಿ ಏನ್ ಬಾಯ್ ಬಡ್ಕೋತೀಯೋ ಬಡ್ಕೋ, ಈಗ ಸುಮ್ಮನಿರೋ. ರೀ, ಅವಳ ಆಫೀಸಲ್ಲಿ ಇಲ್ಲಿ ಬರ್ತೀರಿ, ಮಗುನ ಕರ್ಕೊಂಡು ಎಲ್ಲ ಹೋಗಿದ್ದಾಳಂತೆ. ಸರಿ ಬಿಡಿ, ಆಫೀಸಿಗೆ ಬಂದ್ರು ಬರ್ಬೋದು, ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ. ಏನ್ ಈಗ ಬಾಯ್ ಪಡ್ಕೋತಾ ಇದ್ರೆ ನಾನು ಗಾಡಿ ಓಡ್ಸಕ್ ಆಗಲ್ಲ. ಹೋಗಿ ಹೋಗಿ ನಿಮಗೆ ಹೇಳ್ತಿದ್ದೀನಲ್ಲ, ಅಣ್ಣ ತಂಗಿ ಸರಿಗಿದ್ದೀರಾ. ನಾಳೆ ಬ್ಯಾಂಕ್ನವ್ರು ಬಂದು ಮನೆ ಬೀಗ ಜಡಿತಾರಲ್ಲ, ಆಗ ಇಬ್ರು ಸೇರ್ಕೊಂಡು ಅಂತ ಬಾಯ್ ಮಾಡ್ಕೊಳ್ಳಿ. ಅದೇನನ್ನೋದು ಅವಳ ಹತ್ರ ಮಾತಾಡು, ಬಾಯ್ ಬಿಟ್ಟು ಕುತ್ಕೊಬೇಡ. ನಾನು ಸೀತನ್ನ ನೋಡ್ಬೇಕಾಗಿತ್ತು. ಹೂ ಇಸ್ ದ ಸೀತಾ? ನನ್ನ ತಂಗಿ. ಶೋ ಮಿ ಯುವರ್ ಐಡಿ ಪ್ರೂಫ್. ನಾನು ಸೀತಂಗೆ ಅಣ್ಣ, ಅದಕ್ಕಿಂತ ಐಡಿ ಬೇಕಾ ನಿನ್ಗೆ? ವಿತೌಟ್ ಐಡಿ ಪ್ರೂಫ್ ನಾಟ್ ಅಲೌಡ್. ಅಯ್ಯೋ, ನಾನು ಅವ್ರ ಅತ್ತಿಗೆ. ನಾನೇನ್ ಮೊದಲನೇ ಸತಿ ಇಲ್ಲಿಗೆ ಬಂದಿಲ್ಲ, ಅವಾಗ ಒಂದ್ಸತಿ ಬಂದು ಕಾಫಿ ಕುಡ್ಕೊಂಡು ಹೋಗಿದ್ದೆ, ನೆನ್ಪಿದ್ಯಾ? ನೋ ಸಾರಿ ಮ್ಯಾಮ್. ಅಯ್ಯೋ ರೀ, ಇವನು ಹೊಸಬಾ, ಇವನಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಇವನ ಹತ್ರ ಏನ್ ಮಾತಾಡೋದು, ನಡೀರಿ. ನೋ ಎಕ್ಸ್ಕ್ಯೂಸ್ ಮಿ ಸರ್, ವಿತೌಟ್ ಐಡಿ ಪ್ರೂಫ್ ಐ ಕಾಂಟ್ ಅಲೌಡ್. ಅಲ್ಲಪ್ಪ, ನಾನು ಸೀತಂಗೆ ಅಣ್ಣ. ಯು ಕಾಲ್ ಹರ್ ಸೀತಾ? ಅಲ್ಲ, ನನ್ನ ತಂಗಿ ನಾನ್ ನೋಡೋದನ್ನ ತಡಿಯಕ್ಕೆ ನೀನ್ ಯಾವ ತೋಲಾಂಡ್ರಾಯ ಅಂತೀನಿ. ಒಂದ್ ಫೋನ್ ಮಾಡಿ ಕರಿ ಅವ್ರನ್ನ. ನೀವೇನ್ ಮಾಡ್ತಾ ಇದೀರಿ ಇಲ್ಲಿ? ಅಯ್ಯೋ ಬಾ ಬಾ ಬಾ. ಅಯ್ಯೋ ಸಾರಿ 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 ಸಾರಿ, ನೀವು ಈ ಕಂಪ್ನಿ ಬಾಸ್ ಅಲ್ವಾ, ನಾವು ಸ್ವಲ್ಪ ಸೀತನ್ ನೋಡ್ಬೇಕಾಗಿತ್ತು. ಇವಯ್ಯ ಬಿಡ್ತಾನೆ ಇಲ್ಲ, ಪರ್ಮಿಷನ್ ಬೇಕಂತ. ಯು ಡೋಂಟ್ ವರಿ ಅಮ್ಮ, ನಮ್ಮ ಆಫೀಸಲ್ಲಿ ಕೆಲವೊಂದು ಪ್ರೊಸೀಜರ್ ಇರುತ್ತಲ್ಲ, ಆ ಗೈಡ್ಲೈನ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ, ಅದಕ್ಕೆ ಅವ್ರು ಬಿಟ್ಟಿಲ್ಲ. ಇಟ್ಸ್ ಓಕೆ, ನಾನು ಕರ್ಕೊಂಡು ಹೋಗ್ತೀನಿ. ಚೋಡ್ತು ಸಿಕ್ತ ಪರ್ಮಿಷನ್? ಓಕೆ ಮ್ಯಾಮ್. ಬನ್ನಿ ಬನ್ನಿ. ಬನ್ನಿ. ನೀನ್ ಬಂದಿದ್ದಕ್ಕೆ ಸರಿ ಹೋಯ್ತು ನೋಡಪ್ಪ. ಅಯ್ಯೋ ಸಾರಿ ಸಾರಿ ಸಾರಿ, ನನಗೆ ನೀನು ತಾನು ಅಂದ್ಬಿಟ್ಟು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಇಟ್ಸ್ ಓಕೆ, ಕೂತ್ಕೊಳ್ಳಿ. ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಜ್ಯೂಸ್ ಸಿಗುತ್ತಾ ಇಲ್ಲಿ? ಮತ್ತವತ್ ಸೀತಾ ನನ್ನ ಕರ್ಕೊಂಡ್ ಬಂದಾಗ ಕೊಡಿಸ್ಲೇ ಇಲ್ಲ ನೋಡಿ. ಈಗ ಜ್ಯೂಸ್ ತರ್ಸ್ಲಾ? ನಂಗೆ ಆರೆಂಜ್ ಜ್ಯೂಸ್. ನಿಂಗೇನ್ ಬೇಕೆ? ಚಳಿಗಾಲ, ಜ್ಯೂಸ್ ಕುಡಿದ್ರೆ ಶೀತ ಆಗುತ್ತೆ, ಸುಮ್ನಿರು. 2 ಕಾಫಿ ಹೇಳಿ, ಸ್ಟ್ರಾಂಗ್. ನನ್ನ ಕ್ಯಾಬಿನ್ಗೆ 2 ಸ್ಟ್ರಾಂಗ್ ಕಾಫಿ.
ಹಾಗೆ ಸೀತಾ ಅವ್ರನ್ನ ನನ್ನ ಕ್ಯಾಬಿನ್ ಬರಕ್ಕೆ. ಸರ್ ಸೀತಾ ಅವರು ಇವತ್ತು ಲೀವಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ಇವತ್ತು ಸೀತಾ ಅವ್ರು ಲೀವ್ ತಗೊಂಡಿದ್ದಾರಂತೆ. ಆಫೀಸಿಗೆ ಬಂದಿಲ್ವಾ ಅವಳು? ಮನೇಲೂ ಇಲ್ಲ, ಆಫೀಸಲ್ಲೂ ಇಲ್ಲ ಅಂದ್ರೆ ಇನ್ನೆಲ್ಲಿಗಪ್ಪ ಹೋದ್ಲು? ಅಯ್ಯೋ ದೇವ್ರೆ, ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ಏನಾದ್ರೂ ನಿರ್ಧಾರ ತಗೊಂಡ್ಲೋ ಏನೋ? ಆಫೀಸು ಇದು. ಅಯ್ಯೋ ಸುಮ್ನಿರಿ, ನಿಮ್ಗೇನು ಯೋಚನೆ ಅನ್ನೋದೇ ಇಲ್ವಾ? ಅಯ್ಯೋ ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆಯಪ್ಪ. ಇಟ್ಸ್ ಓಕೆ, ಕೂಲ್. ಸೀತಾ ಅವರು ಸಿಹಿದು ರೊಟೀನ್ ಚೆಕಪ್ಗೆ ಹಾಸ್ಪಿಟ್ಲ್ಗೆ ಹೋಗಿರ್ಬೋದು. ಓ ಹೌದಲ್ವಾ, ಇದು ನಮಗೆ ಹೊಳದೇ ಇಲ್ಲ ನೋಡಿ. ಆದ್ರೂ ನನಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಮನೆಗೆ ಬ್ಯಾಂಕ್ನವರು ನೋಟಿಸ್ ಬೇರೆ ಕಳ್ಸಿದ್ದಾರೆ. ದುಡ್ಡು ಕಟ್ತಾ ಇದ್ರೆ ಮನೆ ಹರೋಹರ ಆಗ್ಬಿಡುತ್ತೆ. ನಾನಾದ್ರೂ ಹೇಗಾದ್ರೂ ಅಡ್ಜಸ್ಟ್ ಮಾಡೋಣ ಅಂದ್ರೆ ನಾನು ಕೆಲಸ ಮಾಡ್ತಿದ್ದು ಆ ಲಾಯರ್ ಆಫೀಸಲ್ಲಿ. ಈಗ ಅವನೇ ಜೈಲಲ್ಲಿದ್ದಾನೆ. ಇನ್ ನನಗೆ ಎಲ್ಲಿಂದ ಸಂಬಳ ಅಡ್ಜಸ್ಟ್ ಮಾಡೋದು ಎಲ್ಲ ಬಂತು. ಇವಾಗ ನಮ್ ಸೀತಾ ಕಷ್ಟಕ್ಕೆ ಯಾರು ಬರ್ತಾರೆ ಹೇಳಿ? ನೀವೇ ಹೇಳಿ ಸರ್. ಅವತ್ತೇನೋ ಹೀರೋ ತರ ಬಂದು ಆ ಲಾಯರ್ನ ಹೊಡೆದು ಜೈಲಿಗೆ ಕಳ್ಸಿದ್ರಿ. ಆದ್ರೆ ಈಗ ನಮ್ ಸೀತಾ ಕಷ್ಟಕ್ಕೆ ನೀವೇನಾದ್ರೂ ಬರ್ತೀರಾ ಸರ್? ದಿನ ಸಾಯೋರಿಗೆ ಅಳೋರು ಯಾರು? ನೋಡೋರ್ಗೇನು ಅಣ್ಣ ಅತ್ತಿಗೆ ಇದ್ದಾರೆ, ಏನೋ ಒಂದು ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ನಾವೇನಾದ್ರೂ ಮಾಡಕ್ಕೆ ನಮಗೂ ಏನಾದ್ರೂ ಅನುಕೂಲ ಇರ್ಬೇಕಲ್ಲ. ನೀವ್ ಅನ್ಕೊಳ್ತಿರ್ಬೋದು, ಏನಪ್ಪ ಇವ್ರು ಆಫೀಸಿಗೆ ಬಂದು ತಮ್ಮ ಗೋಳ್ ಹೇಳ್ಕೊತಾ ಇದಾರಲ್ಲ ಅಂತ. ಆದ್ರೆ ಏನ್ ಮಾಡೋದು, ನಮ್ಮಂತ ಮಿಡ್ಲ್ ಕ್ಲಾಸ್ನವ್ರ ದುಡ್ಡಿನ ಕಷ್ಟ ನಿಮ್ಮಂತ ಶ್ರೀಮಂತರಿಗೆಲ್ಲ ಎಲ್ಲಿ ಗೊತ್ತಿರುತ್ತೆ ಹೇಳಿ? ನಿಮ್ಮ ಆಫೀಸಿಗೆ ಬರ್ಬೇಕಂದ್ರೂ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ 2 ಹೊತ್ತು ಉಪವಾಸ ಇರ್ಬೇಕು ನಾವು. ಸರ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ನಮ್ಮ ಸೀತಂಗೆ ಒಳ್ಳೆ ಫ್ರೆಂಡ್ ಅಲ್ವಾ? ಇಂಥ ಟೈಮಲ್ಲಿ ನೀವೇ ಅವಳಿಗೆ ಸಹಾಯ ಮಾಡಕ್ಕೆ ಸ್ವಲ್ಪ ಮನಸ್ಸು ಮಾಡಬಾರ್ದಾ? ಏಯ್ ಸುಮ್ನಿರು, ಏನ್ ಮಾತಾಡ್ತಾ ಇದೀಯಾ? ಅಯ್ಯೋ ನಾನೇನ್ರಿ ತಪ್ಪು ಹೇಳ್ದೆ? ಇಷ್ಟು ಒಳ್ಳೆ ಸ್ನೇಹಿತರಾಗಿ ಒಬ್ರಿಗೊಬ್ರು ಸಹಾಯ ಮಾಡದೇ ಇದ್ರೆ ಆ ಸ್ನೇಹಿಕನ ಬೆಲೆ ಇರುತ್ತಾ? ಸೀತಾ ಅವ್ರ ಸ್ನೇಹಕ್ಕೆ ನಾನು ಬೆಲೆ ಕಟ್ಟಕ್ಕಂತೂ ಆಗಲ್ಲ. ಆದ್ರೆ ನನ್ನಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. ಹೇಳಿ, ನಾನೇನ್ ಮಾಡ್ಬೇಕೀಗ? ಇವ್ರ ಸಾಲ ತೀರ್ಸಕ್ಕೆ ನಿಮ್ ಕೈ ಜೋಡಿಸಿದ್ರೆ ಅದೇ ಒಂದು ದೊಡ್ಡ ಉಪಕಾರ ಆಗುತ್ತೆ ಸರ್. ಓಕೆ, ಎಷ್ಟಿದೆ ನಿಮ್ ಸಾಲ? 4 ಕೋಟಿನಾ? 4 ಲಕ್ಷ ಸರ್. 4 ಲಕ್ಷನಾ? ಇಟ್ಸ್ ಓಕೆ, ಐ ಹೆಲ್ಪ್ ಯು. ಸರ್ ನೀವು ದೇವರು ಸರ್, ನಮ್ಮ ಪಾಲಿನ ದೇವರು ನೀವು. ನಮ್ ಸೀತಾ ಫ್ರೆಂಡು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ರೀ? ಸುಮ್ನೆನಾ? ಸರ್ ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು ಸರ್. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸೀತಾ ನನ್ನ ಸ್ನೇಹನ ಬೇಡ ಅಂದವರು ಈಗ ನನ್ನ ಸಹಾಯನ ಒಪ್ಕೋತಾರ? ಹಾಗಂತ ನಾನು ಇದನ್ನ ನಿಮಗೆ ಸುಮ್ಮನೆ ಕೊಟ್ರೆ ನಿಮಗೆ ಅವಮಾನ ಮಾಡ್ದಂಗಾಗುತ್ತೆ. ಆದರೆ ಡೋಂಟ್ ವರಿ, ನಾನು ನಿಮ್ಮ ಸಾಲನ ತೀರಿಸ್ತೀನಿ. ನಿಮಗೆ ಯಾವಾಗ ವಾಪಸ್ ಕೊಡೋಕ್ಕಾಗುತ್ತೋ ಅವಾಗ ವಾಪಸ್ ಕೊಡಿ. ಸರ್ ನಿಮ್ಮ ನಂಬರ್ ಓಕೆ ಸರ್, ಥ್ಯಾಂಕ್ ಯು. ನಾವೇನು ಬರ್ತೀವಿ ಸರ್. ರೀ
ಇನ್ನು ಕಾಫಿನೇ ಬಂದಿಲ್ಲ ಇರಿ. 2 minutes ಬರುತ್ತೆ, ಕೂತ್ಕೊಳ್ಳಿ ಪ್ಲೀಸ್. ಕೂತ್ಕೋ. ಅಲ್ಲ ಭಾರ್ಗೋ, ಈಗ ನಾವು ಆಫೀಸ್ಗೆ ಹೋಗ್ತಿರೋ ಉದ್ದೇಶನಾದ್ರೂ ಏನು? ನಿನ್ಗೆ ಯಾಕದೆಲ್ಲ, ಸುಮ್ಮನೆ ಡ್ರೈವ್ ಮಾಡು. ನೋಡು ನೋಡು, ಇದನ್ನೇ ಬೇಡ ಅನ್ನೋದು ಭಾರ್ಗೋ. ಅಲ್ಲ, ನಿನಗೆ ಕಾರ್ ಓಡಿಸೋನೊಬ್ಬ ಬೇಕು ಅಂದಿದ್ರೆ ಡ್ರೈವರ್ನೇ ಕರ್ಕೊಂಬರ್ಬೋದಾಗಿತ್ತು. ನನ್ನನ್ನು ಕರ್ಕೊಂಬಂದು ಈ ಥರ ಡ್ರೈವರ್ ಥರ ಎಲ್ಲ ಫೀಲಿಂಗ್ ಕೊಡ್ಬೇಡ ನೀನು. ನಿಂಗೆ ಬರೋದು ಇದೊಂದೇ ಕೆಲಸ ಅಲ್ವಾ ವಿಶ್ವ? ನೆಟ್ಟಗೆ ಕೆಲಸ ಮಾಡು. ನೋಡು ಭಾರ್ಗೋ, ವಿಷಯ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಬೇಡ. ಹೇಗಿದ್ರು ಟೀಮಲ್ಲಿ ನಾನೊಬ್ಬ ಎಕ್ಸ್ಟ್ರಾ ಪ್ಲೇಯರ್ ಅಷ್ಟೇ ತಾನೆ, ಸುಮ್ಮನೆ ಇದ್ಬಿಡ್ತೀನಿ. ಆದರೆ ಒಂದು ವಿಷಯ ನೆನಪಿಟ್ಕೋ, ಯಾವತ್ತಾದ್ರೂ ಟೈಮ್ ಬಂದಾಗ ಈ ಎಕ್ಸ್ಟ್ರಾ ಪ್ಲೇಯರೇ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾನೆ, ನೋಡ್ತಾ. ನಾನು ನೋಡ್ತೀನಿ ಅಂಥ ಸಂದರ್ಭ ಬರುತ್ತಾ ಅಂತ. ನೋಡು ನೋಡು. ಹೇ ಭಾರ್ಗೋ, ಒಂದು ವಿಚಿತ್ರ ಗೊತ್ತಾ? ನಿನ್ನೆ ರಾತ್ರಿ ನನಗೆ ಯಾಕೋ ಚರಂಡಿ ಫೋನ್ ಮಾಡ್ಬಿಟ್ಟಿದ್ದ. ನನಗೋ ಒಳ್ಳೆ ನಿದ್ದೆ ನಾನು. ಓ ಹೌದಾ? ಆ ಫೋನ್ ಬಂದಿದ್ದು ನಾನು ಅಬ್ಸರ್ವ್ ಮಾಡಿದೆ. ಅದಕ್ಕೆ ಅದೇನು ಅಂತ ಕೇಳೋಣ ಅಂತ ನೀನನ್ನು ಜೊತೆಲಿ ಕರ್ಕೊಂಡು ಹೋಗ್ತಾ ಇರೋದು. ಹೌದಾ? ಹಾಗಾದ್ರೆ ವಿಷಯ ಏನು ಅಂತ ಕೇಳ್ಬೋದಲ್ಲ? ಅಲ್ಲಿ ಹೋದ್ಮೇಲೆ ತಾನೇ ನನಗೂ ಗೊತ್ತಾಗೋದು. ಹಾಗೆ ಸರ್, ನಾವಿನ್ನು ಬರ್ತೀವಿ ಸರ್. ಸರ್, ನಿಮ್ಮ ಸಹಾಯ ನನಗೆ ತುಂಬಾ ಮುಖ್ಯ ಸರ್, ಮರಿಬೇಡಿ. ಬರ್ತೀನಿ ಸರ್. ಅಲ್ಲರಿ, ಇವನನ್ನ ಪೆದ್ದು ಶಿಖಾಮಣಿ ಕೆಲ್ಸಕ್ಕೆ ಬಾರದೇ ಇರೋನು ಅನ್ಕೊಂಡಿದ್ದೆ. ಆದ್ರೆ ಇವನು ಈ ಕಂಪನಿ ಓನರು. 4 ಲಕ್ಷ ಅಂದಿದ್ದಕ್ಕೆ ಬರೀ 4 ಲಕ್ಷನ ಅಂತಾನೆ. ಅಲ್ಲರಿ, ಇವ್ರ ಹತ್ರ ಆಸ್ತಿ ಎಷ್ಟಿರ್ಬೋದು? 8-10 ಕೋಟಿ ಇರ್ಬೋದಾ? ಅಯ್ಯೋ ಮಂಕ್ ಸಾಮ್ರಾಣಿ, 8-10 ಸಾವಿರ ಕೋಟಿ ಏನು? ಏನು 8-10 ಸಾವಿರ ಕೋಟಿ ಓನರು ನಮ್ ಸೀತಾ ಏನು ಆಗಿಲ್ಲ ತಾನೆ? ರೀ, ನೀವೇ ಡಿಕ್ಕಿ ಹೊಡೆದ್ಬಿಟ್ಟು ನಮಗೆ ಬೈತೀರಾ? ಯಾರ್ರೀ ನೀವು? ಯಾರು ಒಳಗ್ ಬಿಟ್ಟಿದ್ದು? ಸೆಕ್ಯೂರಿಟಿ? ಅವರೇ ಒಳಗ್ ಬಿಟ್ಟಿದ್ದು. ಅನ್ಎಜುಕೇಟೆಡ್ ಫೂಲ್ಸ್. ಮೇಡಮ್, ಮರ್ಯಾದೆ ಕೊಟ್ಟು ಮಾತಾಡಿ. ಹೋಗ್ಲಿ ಬಿಡು ಭಾರ್ಗೋ, ಸ್ಟೇಡಿಯಂ ಒಳಗೆ ಯಾರ್ಯಾರೋ ನುಗ್ತಿರ್ತಾರೆ, ಅಂಥವ್ರ ಜೊತೆ ಎಲ್ಲ ಮ್ಯಾಚ್ ರೆಫ್ರಿ ಜಗಳ ಆಡಬಾರ್ದು. ಯಾರ್ರೀ ನೀವು? ನಮ್ಮ ಆಫೀಸಲ್ಲಿ ನಿಮ್ಗೇನ್ ಕೆಲಸ? ನಮ್ಮನ್ನೇ ಯಾರು ಅಂತ ಕೇಳ್ತಿದ್ದೀರಾ? ರೀ, ನಾವ್ ಯಾರು ಅಂತ ಹೇಳ್ರಿ. ನಾವು ಈ ಕಂಪನಿ ಓನರ್ ಇದಾರಲ್ಲ, ಅವ್ರ ಫ್ಯಾಮಿಲಿ ಫ್ರೆಂಡ್, ಗೊತ್ತಾ? ವಾಟ್? ಕಂಪನಿ ಬಾಸ್ಗೆ ಫ್ಯಾಮಿಲಿ ಫ್ರೆಂಡಾ? ಹಾ. ತಲೆ ಕೆಟ್ಟಿದ್ಯೇನ್ರಿ ನಿಮ್ಗೆ? ಅಯ್ಯಯ್ಯೋ, ಏನಾಯ್ತು ಸೀತಮ್ಮ? ನಿಮ್ಮ ಅತ್ತೆ ತುಂಬಾ ಸಲ ಕಾಲ್ ಮಾಡಿದಾರೆ, ಏನಾಯ್ತು ಏನೋ? ಸೀತಮ್ಮ, ಏನಾಗಿಲ್ಲ. ಅತ್ತೆಗೆ ಮಾಡಕ್ ಕೆಲಸ ಇರಲ್ಲ, ಅದಕ್ಕೆ ನಿನ್ಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ನೀನೇನು ಅತ್ತೆಗೆ ಮತ್ತೆ ಕಾಲ್ ಮಾಡಬೇಡ. ಸಿಹಿ, ದೊಡ್ಡವ್ರಿಗಾಗೆಲ್ಲ ಹೇಳ್ತಾರಾ? ನಿಮ್ಗೆ ಗೊತ್ತಿಲ್ಲ ಸೀತಮ್ಮ, ಅತ್ತೆ ಬ್ಯಾಡ್ ಗರ್ಲ್ ಫ್ರೆಂಡು. ನನಗೆ ಅವ್ರಂದ್ರೆ ಇಷ್ಟನೇ ಇಲ್ಲ. ನೀನು ಅವ್ರನ್ನ ಮಾತಾಡಿಸ್ಬೇಡ ಸೀತಮ್ಮ. ಸಿಹಿ,
ಆ ರುದ್ರ ಪ್ರತಾಪ್ ಕೆಟ್ಟವನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾವೆಲ್ಲರೂ ಯಾಮಾರಿದ್ವಿ. ನಿಮ್ಮ ಅತ್ತೆ ಏನು ಮಾಡೋಕ್ಕಾಗತ್ತೆ? ಸೀತಮ್ಮ ಅದು ಆ ಅತ್ತೆ ಬ್ಯಾಡಂಕಲ್ ಜೊತೆ ಸಿಹಿ, ಅದು ಮುಗ್ದೋಗಿರೋ ವಿಷಯ ಬಿಟ್ಬಿಡು. ದೊಡ್ಡವರಿಗೆ ನಿನ್ ಗೌರವ ಕೊಡ್ಲೇಬೇಕು. ಅವ್ರು ಯಾರೇ ಆಗಿರ್ಲಿ ನಿನ್ ಮಾತಿನ ಮೇಲೆ ಗಮನ ಇರ್ಲಿ, ಆಯ್ತಾ? ಸರಿ ಸೀತಮ್ಮ. ಸರಿ ಇರು, ಅತ್ತೆ ಕಾಲ್ ಮಾಡಿ ಕೇಳ್ತೀನಿ ಏನು ಅಂತ. ವಾಟ್ ಡು ಯು ಮೀನ್? ಏನ್ರಿ ನಿಮ್ಮ ಮಾತಿನ ಅರ್ಥ? ಏನರ್ಥ ಅಂದ್ರೆ ಅದೇ ಅರ್ಥ. ಅವ್ರಿಗೂ ಸ್ಟೇಡಿಯಂ ನುಗ್ಗೋ ನಾಯಿಗಳ ಜೊತೆ ನೀನು ಯಾಕೆ ಜಗಳ ಆಡ್ತೀಯ? ಬಿಟ್ಬಿಡು. ಇವಳ ಬಗ್ಗೆನೇ ಹೇಳೋಣ ಅಂತ ಅನ್ಕೊಂಡೆ. ಇವಳು ಯಾರು ಗೊತ್ತಾ? ನನ್ನ ನಾದ್ನಿ, ಅಂದ್ರೆ ನಮ್ಮ ಯಜಮಾನ್ರ ತಂಗಿ ಸೀತಾ ಅಂತ. ಅವಳು ಇದೇ ಆಫೀಸಲ್ಲೇ ಕೆಲಸ ಮಾಡೋದು. ಅವಳು ಮತ್ತೆ ಈ ಕಂಪನಿ ಓನರ್ ಇದಾರಲ್ಲ, ಅವರಿಬ್ರು ಕ್ಲೋಸ್ ಫ್ರೆಂಡ್ಸು. ತುಂಬಾ ಕ್ಲೋಸು. ಇವಳ ಮನೆನ ಬ್ಯಾಂಕ್ನವರು ಹರಾಜ್ ಹಾಕ್ತಿದ್ದಾರೆ, ಅದನ್ನ ಹೇಳೋಣ ಅಂತ ಬಂದ್ವಿ. ಅವಳೇ ಇರ್ಲಿಲ್ಲ. ಅದಕ್ಕೆ ಈ ಕಂಪನಿ ಓನರ್ ಇದಾರಲ್ಲ ರಾಮ್ ಅವರು, ನಾವೇನೂ ಕೇಳದೇನೆ ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಗೊತ್ತಾಯ್ತಾ ನಮ್ ಲೆವೆಲ್ ಏನು ಅಂತ? ನಮ್ಮನ್ನೇನ್ ಬೀದಿಲಿ ಹೋಗೋ ಭಿಕ್ಷುಕರು ಅನ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯಯ್ಯೋ, ಯಾಕೆ ತಾಯಿ ಇಷ್ಟೊಂದೆಲ್ಲ ಡೀಟೇಲ್ಸ್ ಬಿಟ್ಕೊಡ್ತಿದ್ಯಾ? ಇನ್ನು ಈ ತಾಟ್ಕಿ ಆ ರಾಮ ನಿಮಗೆ ಮಾಡೋ ಸಹಾಯನೂ ತಪ್ಪಿಸ್ಬಿಡ್ತಾಳೆ ಬಿಡಿ. ಓ, ನೀವು ಸೀತಾ ಮನೆಯವರಾ? ಗೊತ್ತಾಗ್ಲಿಲ್ಲ. ಅಲ್ಲಮ್ಮ, ನೋಡ್ಕೊಂಡು ಓಡಾಡ್ಬೇಕಲ್ವಾ? ನಿಮ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ಸರಿ, ನೀವಿನ್ ಹೊರಡಿ. ಹಿಂಗ್ ಬನ್ನಿ ದಾರಿಗೆ ಬನ್ರಿ.